ಈ ಶುಭ ಗುರುವಾರದ ಗುರುಗಳ ವಾಣಿ ಹೀಗಿದೆ. ಯಾವ ಭಕ್ತನ ಭಕ್ತಿ ಭಾವದಿಂದ ವೈರಾಗ್ಯದಿಂದ ಭಗವಂತನು ಋಣಿಯಾಗಿರುತ್ತಾನೋ ಅವನೇ ಧನ್ಯನಾಗಿರುತ್ತಾನೆ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ. ಹಾಗಿದ್ರೆ ಈ ವಾಕ್ಯದ ವಿಶ್ಲೇಷಣೆ ಏನೆಂದು ನೋಡುವುದಾದರೆ, ಭಕ್ತನ ಭಕ್ತಿಭಾವ ಮತ್ತು ವೈರಾಗ್ಯವು ದೇವರ ಮೇಲೆ ಅತ್ಯಂತ ಶ್ರದ್ಧೆ ಮತ್ತು ಸಮರ್ಪಣೆಯನ್ನು ತೋರಿಸುತ್ತದೆ. ಇಂತಹ ಭಾವನೆಗಳಿಂದ ಭಕ್ತನು ದೇವರನ್ನು ಸಂಪೂರ್ಣವಾಗಿ ತನ್ನ ಹೃದಯದಲ್ಲಿ ಆವರಿಸುತ್ತಾನೆ. ಈ ಶ್ರದ್ಧೆ ಮತ್ತು ವೈರಾಗ್ಯದಿಂದ ಭಗವಂತನು ಆ ಭಕ್ತನಿಗೆ ಋಣಿಯಾಗಿರುವಂತೆ ಭಾಸವಾಗುತ್ತದೆ. ಇಂತಹ ಭಕ್ತನು ಧನ್ಯನಾಗುತ್ತಾನೆ, ಏಕೆಂದರೆ ಅವನು ತನ್ನ ಜೀವನವನ್ನು ಆಧ್ಯಾತ್ಮಿಕತೆ ಮತ್ತು ಶ್ರದ್ಧೆಯಿಂದ ಶ್ರೇಷ್ಠಗೊಳಿಸುತ್ತಾನೆ. ಆ ಭಕ್ತನ ಜೀವನವು ಇತರರಿಗೂ ಮಾದರಿಯಾಗುತ್ತದೆ ಮತ್ತು ಅವನು ತನ್ನ ಕರ್ಮದಿಂದಲೇ ದೇವರ ಅನುಗ್ರಹವನ್ನು ಪಡೆಯಲು ಸಮರ್ಥನಾಗುತ್ತಾನೆ ಅನ್ನೋದು ಈ ವಾಕ್ಯದ ಅರ್ಥ. ಧನ್ಯವಾದ. ಪ್ರತಿ ಗುರುವಾರ ಇದೇ ರೀತಿಯ ಇನ್ನೂ ಹೆಚ್ಚಿನ ಗುರುಗಳ ಸಂದೇಶಗಳನ್ನು ಕೇಳಲು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.